ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತೀವಿ. ಆದರೆ ಇವತ್ತಿನ ನಮ್ಮ ಜೀವನ ಶೈಲಿ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮಗಳಲ್ಲಿ ಕೀಲುಗಳಲ್ಲಿ ಉಂಟಾಗುವಂತಹ ನೋವಿನ ಲಕ್ಷಣಗಳು ಪರಿಹಾರ ಅಂದಾಗ ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಎಷ್ಟರ ಮಟ್ಟಿಗೆ ಸೂಕ್ತ ಪಾತ್ರವನ್ನು ವಹಿಸುತ್ತೆ ಅಂತ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನಿಂದ ಬಂದಿರುವಂತಹ ಡಾಕ್ಟರ್ ಚಿರಾಗ್ ಥಾನ್ಸೆ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಆರೋಗ್ಯ ಮಹಾಭಾಗ್ಯ ಯಾಕೆ ಅಂತ ನಾವು ಮಾತಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಕೀಲುಗಳಲ್ಲಿ ಅಥವಾ ಜಾಯಿಂಟ್ಸ್ಗಳಲ್ಲಿ ವಿಪರೀತ ಪೇನು ಅಂತ ಇವತ್ತು ಹಲವಾರು ಮಂದಿ ಹೇಳ್ತಿರ್ತಾರೆ. ನನಗೆ ಮೊದಲನೇದಾಗಿ ತಿಳಿಸ್ಕೊಡಿ, ಯಾವ ಕಾರಣಕ್ಕೆ ಈ ರೀತಿ ನೋವುಗಳು ಬರುತ್ತೆ ಅಂತ. ಜಾಯಿಂಟ್ ಪೇನ್ಗಳು ಬೇರೆ ಬೇರೆ ಕಾರಣದಿಂದಾಗಿ ಬರ್ಬೋದು. ಒಂದು ಕಾಮನ್ ಆಗಿ ಬರುವ ಜಾಯಿಂಟ್ ಪೇನ್ಸ್ ಆರ್ಥ್ರೈಟಿಸ್ ಇಂದ ಬರುತ್ತೆ. ಬೇರೆ ಜಾಯಿಂಟ್ಸ್ಗಳನ್ನು ಇಫೆಕ್ಟ್ ಆಗ್ಬೋದು. ಮಂಡಿಯನ್ ಇಫೆಕ್ಟ್ ಆಗುತ್ತೆ, ಬೇರೆ ಚಿಕ್ಕ ಜಾಯಿಂಟ್ಸ್ಗಳು ಇಫೆಕ್ಟ್ ಆಗುತ್ತೆ. ಯಾರಾದ್ರೂ ಏನೊಂದು ಇಂಜುರಿ ಆಗಿ ಕೂಡ ಜಾಯಿಂಟ್ಸ್ ಪೇನ್ಗಳು ಬರ್ಬೋದು. ಈಗ ಕಾಮನ್ಲಿ ನಾವೀಗ ಜನರಲ್ ಪಾಪ್ಯುಲೇಷನ್ ಆಗಿ ನೋಡೋದು ಆರ್ಥ್ರೈಟಿಸ್ ಇಂದಾಗಿ ಬರುವ ಜಾಯಿಂಟ್ ಪೇನ್ಸ್. ರೈಟ್. ಯಾವ ಲಕ್ಷಣಗಳಿರುತ್ತೆ ಜಾಯಿಂಟ್ ಪೇನ್ ಅಂದ ತಕ್ಷಣ ಕೀಲುಗಳಲ್ಲಿ ನೋವು ಉಂಟಾಗುತ್ತೆ ಅನ್ನೋದಾದ್ರೆ ಯಾವೆಲ್ಲ ಸಿಂಪ್ಟಮ್ಸ್ ನಾವು ಕಂಡುಕೊಳ್ಬಹುದು ಅಂತ? ಬೇಸಿಕಲಿ ನಾವು ಈ ಇನ್ಫ್ಲಮೇಟರಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ನಾವು. ಈ ಜಾಯಿಂಟ್ ಪೇನ್ಸ್ಗಳು ಬರುವಾಗ ಇಟ್ ಡಸನ್ ಕಮ್ ಇನ್ ಐಸೋಲೇಷನ್. ಈಗ ಜಾಯಿಂಟ್ಸ್ ಪೇನ್ಗಳು ಒಟ್ಟಿಗೆ ಒಂದು ಮಂಡಿ ಚಿಪ್ಪು ಅದು ನೋವು ಬರೋದು, ಅದ್ರ ಜೊತೆಗೆ ಅದು ಸ್ವೆಲ್ಲಿಂಗ್ ಆಗುತ್ತೆ. ಅದು ಇನ್ಫ್ಲಮೇಷನ್ ಅಂದ್ರೆ ರೆಡ್ನೆಸ್, ಸ್ಟಿಫ್ನೆಸ್. ಈಗ ಮಂಡಿಗಳನ್ನು ಅಲ್ಲಿ ಜಾಯಿಂಟ್ಗಳನ್ನು ಮೂವ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು. ಬೆಳಿಗ್ಗೆ ಎದ್ದಾಗ ಏನಾದ್ರು ಸ್ಟಿಫ್ ಆಗ್ಬಿಡೋದು, ನಡೆಯಕ್ಕೆ ಕಷ್ಟ. ಈ ಕೈಗಳನ್ನೆಲ್ಲ ಮೂವ್ ಮಾಡ್ಲಿಕ್ಕೆ ಕಷ್ಟ. ಇದೆಲ್ಲ ಇದಾದ ಸಿಂಪ್ಟಮ್ಸ್ ಆಫ್ ಆರ್ಥ್ರೈಟಿಸ್ ಇಲ್ಲದ್ರೆ ಜಾಯಿಂಟ್ ಪೇನ್ಸ್. ಈಗ ನಾವು ಅದನ್ನ ಡೈರೆಕ್ಟ್ ಆರ್ಥ್ರೈಟಿಸ್ ಅಂತ ಕರಿಬಹುದಾ, ಅಥವಾ ರೆಗ್ಯುಲರ್ ಲೈಫ್ ಸ್ಟೈಲ್ಗೆ ಸಣ್ಣ ಪುಟ್ಟ ವೇರೆಂಟೇರ್ ಆಗಿರಬಹುದು, ಆ ಕಾರಣಕ್ಕೂ ಆಯಿತು ಅಂತ ಹೇಳಿ ತಿಳ್ಕೊಬೋದಾ? ಹೇಗೆ ಅದನ್ನ ನಾವು ಡಯಾಗ್ನೋಸ್ ಮಾಡ್ಕೊಳ್ಳೋದು? ಈಗ ಆರ್ಥ್ರೈಟಿಸ್ ಅಂದ ಕೂಡಲೇ ಒಂಥರದ ಆರ್ಥ್ರೈಟಿಸ್ ಅಲ್ಲ, ಬೇರೆ ಬೇರೆ ಕಾರಣದಿಂದಾಗಿ ಆರ್ಥ್ರೈಟಿಸ್ ಬರ್ಬೋದು. ಈಗ ಒಬ್ಬರಿಗೆ ಒಂದು ವೈರಲ್ ಫೀವರ್ ಆಯ್ತು ನೋಡಿ, ಅವರಿಗೆ ಕೂಡ ಈ ಜಾಯಿಂಟ್ಸ್ ಪೇನ್ಗಳು ಬರ್ಬೋದು. ದಟ್ ಬೇಸಿಕಲಿ ಇಟ್ ರಿಫ್ಲೆಕ್ಟ್ಸ್ ಯುವರ್ ಇನ್ಫ್ಲಮೇಷನ್. ಅಂದ್ರೆ ಈ ಮಂಡಿ ಒಳಗಡೆ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿ ಮಂಡಿ ನೋವು ಬಂದ್ಬಿಟ್ಟು ಇಟ್ ಕ್ಯಾನ್ ಕಾಸ್ ಸಿಂಪ್ಟಮ್ಸ್. ಇಲ್ಲಾಂದ್ರೆ ಕಾಮನ್ಲಿ ವಾಟ್ ವಿ ಕಾಲ್ ಆಸ್ ಆಸ್ಟಿಯೋಆರ್ಥ್ರೈಟಿಸ್. ದಿಸ್ ಇಸ್ ಬಿಕಾಸ್ ಆಫ್ ವೇರ್ ಅಂಡ್ ಟೇರ್. ನಾವು ಓವರ್ ದ ಪೀರಿಯಡ್ ಆಫ್ ಟೈಮ್ ಮಂಡಿ ಸೌದೋಗಿ ನೋವು ಬರೋದು. ರೈಟ್. ಯಾವ ಏಜ್ ಗ್ರೂಪಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ಇದು? ಇವತ್ತಿನ ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಕೆಲವೊಂದು ಕೀಲುಗಳನ್ನು ಅವ್ರು ಎಕ್ಸಾಕ್ಟ್ಲಿ ಕೀಲು ಅಂತ ಹೇಳಲ್ಲ, ಜಾಯಿಂಟ್ಸ್ ಅಂತ ಹೇಳಲ್ಲ ಅಂದರೂ ಕಾಲು ನೋವು, ಕೈ ನೋವು, ನನಗೆ ಯಾಕೋ ಫಿಂಗರ್ಸಲ್ಲಿ ನೋವು, ಈ ಥರದ್ದು ಹೇಳ್ತಿರ್ತಾರೆ. ಸೊ ಏಜ್ ಗ್ರೂಪ್ ಅಂತ ಹೇಳೋದಾದ್ರೆ ಇಂಥದ್ದೇ ಪರ್ಟಿಕ್ಯುಲರ್ ಏಜಲ್ಲಿ ಈ ಜಾಯಿಂಟ್ಸಲ್ಲಿ ಪೇನ್ ಉಂಟಾಗುತ್ತೆ ಅಂತ ಇದೆಯಾ, ಅಥವಾ ಎನಿ ಏಜ್ ಗ್ರೂಪಲ್ಲಿ ಇದು ಕಾಣಿಸ್ಕೊಳ್ಬಹುದಾ? ಹೇಗೆ ಈ ಜಾಯಿಂಟ್ ಪೇನ್ಸ್ಗಳಿಗೆ ಏಜ್ ಗ್ರೂಪ್ ಅಂತ ಏನಿಲ್ಲ. ಇಟ್ ಕ್ಯಾನ್ ಆಕರ್ ಆಸ್ ಅರ್ಲಿ ಆಸ್ ಜುವೆನೈಲ್ ಆರ್ಥ್ರೈಟಿಸ್. ಈಗ ನಾವು ಅಬೌಟ್ 10-15 ಇಯರ್ಸ್ ಮಕ್ಕಳಿಗೂ ಕೂಡ ಜಾಯಿಂಟ್ ಪೇನ್ಸ್ ಬರ್ಬೋದು. ಅದು ಬೇರೆ ಕಾರಣ. ಈಗ ಮಂಡಿ ಸೌದೋಗಿ ನೋವು ಬರೋದು ಅಲ್ಲದ್ರೆ ಜಾಯಿಂಟ್ ಸೌದೋಗಿ ನೋವು ಬರೋದು, ದಟ್ ಇಸ್ ಕಾಲ್ಡ್ ಆಸ್ಟಿಯೋಆರ್ಥ್ರೈಟಿಸ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಈಗ ನಾವು ಏಜ್ ಆದಾಗ ಜಾಯಿಂಟ್ ಪೇನ್ ಬರೋದು, ಇದನ್ನ ಆರ್ಥ್ರೈಟಿಸ್, ಏಜ್ ರಿಲೇಟೆಡ್ ಆರ್ಥ್ರೈಟಿಸ್, ಆಸ್ಟಿಯೋಆರ್ಥ್ರೈಟಿಸ್. ಈಗ ಯಂಗರ್ ಇಂಡಿವಿಜುವಲ್ಸ್ ಒಂಥರ ಬ್ಲಡ್ ಅಲ್ಲಿ ರಿಯಾಕ್ಷನ್ ಬಂದ್ಬಿಟ್ಟು ಈ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಅದು ಕೂಡ ಬರ್ಬೋದು. ಆರ್ ಕಾಮನ್ಲಿ ವಾಟ್ ವಿ ಸಿ ನವಡೇಸ್ ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಕೂಡ ಲಾಟ್ ಆಫ್ ಯಂಗ್ಸ್ಟರ್ಸ್ ಇನ್ ಅರ್ಬನ್ ಪಾಪ್ಯುಲೇಷನ್ ಅವರಿಗೆ ಜಾಯಿಂಟ್ ಪೇನ್ಸ್ ಬರೋದು, ಜಾಯಿಂಟ್ಸ್ ಸ್ಟಿಫ್ನೆಸ್ ಬರೋದು. ದಿಸ್ ಅ ಡಿಫರೆಂಟ್ ಫಾರ್ಮ್ ಆಫ್ ಆರ್ಥ್ರೈಟಿಸ್. ಸೊ ಇಟ್ ಕ್ಯಾನ್ ಇಫೆಕ್ಟ್ ಡಿಫರೆಂಟ್ ಏಜ್ ಗ್ರೂಪ್ ಬಿಕಾಸ್ ಆಫ್ ಡಿಫರೆಂಟ್ ಪ್ರಾಬ್ಲಮ್ಸ್. ಸಿಂಪಲ್. ಈಗ ಒಬ್ಬರಿಗೆ ಚಿಕನ್ ಗುನ್ಯಾ ಬಂತು, ಡೆಂಗು ಬಂತು, ಅವರಿಗೂ ಕೂಡ ಈ ಜ್ವರ ಹೋದಾದ್ಮೇಲೆ ಜಾಯಿಂಟ್ಸ್ಗಳನ್ನೆಲ್ಲ ನೋವು ಬರುತ್ತೆ, ಸ್ಟಿಫ್ನೆಸ್ ಬರುತ್ತೆ. ದಟ್ಸ್ ಅ ಡಿಫರೆಂಟ್ ಫಾರ್ಮ್ ಆಫ್ ಅನ್ ಆರ್ಥ್ರೈಟಿಸ್. ಆದರೆ ಫಾರ್ ದ ಟೈಮ್ ಬಿಂಗ್ ಯಾವುದು ಚಿಕನ್ ಗುನ್ಯಾ ಬಂತು, ಮತ್ತೇನೋ ಆರೋಗ್ಯ ಸಮಸ್ಯೆ ಆಯಿತು ಅಂದಾಗ ಬರುವ ನೋವಿಗೂ ಸಿವಿಯರ್ ಆರ್ಥ್ರೈಟಿಸ್ ಸಮಸ್ಯೆಗೂ ಹೇಗೆ ಡಿಫ್ರೆನ್ಸ್ ನಾವು ಕಂಡುಕೊಳ್ಬೇಕಾಗತ್ತೆ? ಏನು ಡಿಫ್ರೆನ್ಸ್ ಇದೆ? ದೇರ್ ಲಾಟ್ ಆಫ್ ಡಿಫ್ರೆನ್ಸ್. ಈಗ ವೇರ್ ಅಂಡ್ ಟೇರ್, ಆಸ್ಟಿಯೋಆರ್ಥ್ರೈಟಿಸ್, ಕಾಮನ್ಲಿ ಇಟ್ ಇಸ್ ಸೀನ್ ಇನ್ ನೀ ಜಾಯಿಂಟ್, ಹಿಪ್ ಜಾಯಿಂಟ್ ಆರ್ ಶೋಲ್ಡರ್ ಜಾಯಿಂಟ್. ಈಗ ಪೋಸ್ಟ್ ವೈರಲ್ ಚಿಕನ್ಗುನ್ಯಾ, ಪೋಸ್ಟ್ ಚಿಕನ್ಗುನ್ಯಾ ಆರ್ಥ್ರೈಟಿಸ್ ಆರ್ ಯೂರಿಕ್ ಆಸಿಡ್ ಇಂದಾಗಿ ಬರುವ ಪ್ರಾಬ್ಲಮ್ಸ್, ಆರ್ ಎಲ್ಸ್ ರುಮಟಾಯ್ಡ್ ಆರ್ಥ್ರೈಟಿಸ್, ದೇ ಕ್ಯಾನ್ ಎಫೆಕ್ಟ್ ಸ್ಮಾಲರ್ ಜಾಯಿಂಟ್ಸ್. ಈಗ ಫುಟ್ ಇದ್ದ ಜಾಯಿಂಟ್ಸ್, ಕೈದ ಜಾಯಿಂಟ್ಸ್, these are the joints which get affected in other form of arthritis. But basically osteoarthritis wear and tear ಇರೋದು, it affects the weight bearing. ಅಂದ್ರೆ ನಾವು ನಡೆಯುವಾಗ ಮಂಡಿಗೆ weight ಬೀಳುತ್ತೆ, ಹಿಪ್ ಜಾಯಿಂಟ್ಸ್ಗೆ weight ಬೀಳುತ್ತೆ, ನಾವು ಕೈ ಮೂವ್ಮೆಂಟ್ ಮಾಡುವಾಗ ಭುಜಕ್ಕೆ ಸ್ಟ್ರೆಸ್ ಬೀಳುತ್ತೆ. ಸೊ ದೀಸ್ overused joints or excessively strained joints when they wear out, this is called osteoarthritis. Commonly what we call it an arthritis.
ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಈ ಥರದ ನೋವುಗಳು ಕಂಡು ಬಂತು ಅಂತ ಹೇಳಿದ್ರೆ ದ ಫಸ್ಟ್ ಥಿಂಗ್ ದೇ ವಿಲ್ ನೆಗ್ಲೆಕ್ಟ್. ಅವ್ರು ಅದನ್ನು ಫೋಕಸ್ಸೇ ಮಾಡೋದಿಲ್ಲ, ಏನೋ ಆಗಿದೆ, ಈ ಥರದ್ದೊಂದು ಮನೋಭಾವ ಇದ್ದೇ ಇರುತ್ತೆ. ಆ ನೆಗ್ಲಿಜಿಯನ್ಸಿ ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ಯಾಟಿಕ್? ಯು ಶುಡ್ ಹೆಲ್ತ್ ಇಸ್ ವೆಲ್ತ್ ಅಲ್ಟಿಮೇಟ್ಲಿ. ಸೊ ನಾವು ನಮ್ಮ ಜಾಯಿಂಟ್ಸ್ಗಳು ಚೆನ್ನಾಗಿದ್ರೆ ನಮ್ಮ ಮೊಬಿಲಿಟಿ ಚೆನ್ನಾಗಿರುತ್ತೆ. ನಮ್ದೊಂದು ಸೇಯಿಂಗ್ ಇದೆ ಆರ್ಥೋಪೆಡಿಕ್ಸ್ ಅಲ್ಲಿ, ಲೈಫ್ ಇಸ್ ಮೊಬಿಲಿಟಿ ಅಂತ. ನಮ್ಮ ಮೊಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಾವು ನಾರ್ಮಲ್ ಆಗಿ ಓಡಾಡೋದು ಏನ್ ಬೇಕಾದ್ರೂ ನಾವು ಮಾಡಿದ್ರೆ ನಮ್ಮ ಮೂಮೆಂಟ್ಸ್ ಚೆನ್ನಾಗಿರ್ಬೇಕು, ಜಾಯಿಂಟ್ಸ್ ಚೆನ್ನಾಗಿರ್ಬೇಕು, ಯು ವಿಲ್ ಹ್ಯಾವ್ ಎ ಪೇನ್ ಫ್ರೀ ಲೈಫ್. ಈ ಅರ್ಲಿಯೆಸ್ಟ್ ಸಿಂಪ್ಟಮ್ಸ್ ಆಫ್ ಜಾಯಿಂಟ್ ಪೇನ್ಸ್ ಹ್ಯಾವ್ ಟು ಬಿ ರೆಕಗ್ನೈಸ್ಡ್. ಈಗ ನಮಗೆ ಫಾರ್ ಅ ಕಾಮನ್ ಮ್ಯಾನ್, ಫಾರ್ ಜನರಲ್ ಇನ್ಫಾರ್ಮೇಶನ್, ನಮ್ಗೆ ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಸ್ಟಿಫ್ನೆಸ್ ಬಂತು ನನ್ನ ಮಂಡಿಯಲ್ಲಿ, ಸ್ವಲ್ಪ ಸ್ಟೆಪ್ಸ್ ಹತ್ತಕ್ಕೆ ಕಷ್ಟ ಆಗುತ್ತೆ, ಕೆಳಗಡೆ ಕೂತ್ಕೊಂಡು ಎದ್ದೇಳುವಾಗ ಕಷ್ಟ, ಜಾಸ್ತಿ ಹೊತ್ತು ನಿಂತ್ಕೊಳಕ್ ಆಗಲ್ಲ, ಬೆಳಿಗ್ಗೆ ಎದ್ದಾಗ ಏನಾದ್ರು ಜಾಯಿಂಟ್ಸ್ಗಳು ಸ್ಟಿಫ್ ಆಗೋದು, ನೋವು ಬರೋದು, ಈ ತರ ಸಿಂಪ್ಟಮ್ಸ್ ಬಂದಾಗ ಇಫ್ ಇಟ್ ಇಸ್ ಪರ್ಸಿಸ್ಟಿಂಗ್ ಫಾರ್ ಮೋರ್ ದೆನ್ 3 days, ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಡಾಕ್ಟರ್. ಒಂದು ಹಾಸ್ಪಿಟಲ್ಗೆ ಹೋಗಿ ಒಂದು ಎಕ್ಸ್ರೇ ಮಾಡಿಕೊಂಡು ಇಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಇದನ್ನು ಇವ್ಯಾಲ್ಯೂಯೇಟ್ ಮಾಡೋದು is a right approach, because it can prevent a lot of problems in days to come. Correct. Earlier recognized, better treated. Correct, very true. ಒಬೇಸ್ ಇವತ್ತು ನಮಗೆ ಸಿಕ್ಕಾಬಟ್ಟೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಲೈಫ್ ಸ್ಟೈಲ್ ಇಟ್ ಇಸ್ ಅ ಮೇನ್ ಕಾಸ್ ಅಂತಾನೆ ಹೇಳ್ಬೋದು. ಆ ಒಬೇಸಿಂದನೂ ಈ ರೀತಿಯ ಕೀಲುಗಳಲ್ಲಿ ನೋವು ಬರೋದು ಸಾಧ್ಯತೆ ಇದೆಯಾ? Yes, of course. ಇವತ್ತು ಅರ್ಬನ್ ಪಾಪ್ಯುಲೇಷನ್ ನೋಡಿದ್ರೆ ಒಬೆಸಿಟಿ ಇಸ್ ನಾಟ್ ಅ ಡಿಸೀಸ್, ಇಟ್ ಇಸ್ ಅ ಲೈಫ್ ಸ್ಟೈಲ್. ಈಗ 30% ಆಫ್ ದ ಅರ್ಬನ್ ಪಾಪ್ಯುಲೇಷನ್ ಡೂ ಸಫರ್ ಫ್ರಮ್ ವೆಯ್ಟ್ ಇಶ್ಯೂಸ್. ಕರೆಕ್ಟ್. ದಟ್ ಡೈರೆಕ್ಟ್ಲಿ ಟ್ರಾನ್ಸ್ಲೇಟ್ಸ್ ಟು ಯುವರ್ ಪ್ರಾಬ್ಲಮ್ಸ್ ಇನ್ ದ ನೀ ಜಾಯಿಂಟ್. ಈಗ ನಾವು ವೆಯ್ಟ್ ಜಾಸ್ತಿ ಆದಾಗ ಮಂಡಿಯಲ್ಲಿ, ಹಿಪ್ ಜಾಯಿಂಟ್ಸ್ಗಳಲ್ಲಿ ಪ್ರೆಷರ್ ಜಾಸ್ತಿ ಆಗೋದು, ಎನಿಥಿಂಗ್. ಸೊ ದಿಸ್ ಲೀಡ್ಸ್ ಆನ್ ಟು ಅರ್ಲಿ ವೇರ್ ಅಂಡ್ ಟೇರ್ ಆಫ್ ದ ನೀ ಜಾಯಿಂಟ್. ಈಗ ಏನು ಪ್ರಾಬ್ಲಿ 50 years 60 years ಅಲ್ಲಿ ಏನು ಮಂಡಿ ಚಿಪ್ಪು ಸೌದೋಗಿಕ್ಕೆ ಶುರು ಆಗುತ್ತೆ, ದಟ್ ಪ್ರಾಬ್ಲಿ ವುಡ್ ಸ್ಟಾರ್ಟ್ ಆಫ್ ಅಟ್ 40-45 years. ಈ ತರ ಪ್ರಾಬ್ಲಮ್ಸ್ ಅನ್ನ ಯಂಗ್ ಆಥ್ರೈಟಿಕ್ ನೀ ಅಂತ ಕರಿತೀವಿ ನಾವು. ಅಂಡ್ ದಿಸ್ ಇಸ್ ಎ ಪ್ಯಾಂಡಮಿಕ್ ಈಗ. ಸೊ ಯಂಗ್ ಆಥ್ರೈಟಿಕ್ ನೀ, ಸಪೋಸ್ ಅಸ್ಯೂಮಿಂಗ್ ಎ ಪರ್ಸನ್ ಹ್ಯಾಸ್ ಅಬ್ಯೂಸ್ಡ್ ಹಿಸ್ ನೀ ಜಾಯಿಂಟ್, ಈಗ ಅತಿ ಜಾಸ್ತಿ ಆಕ್ಟಿವಿಟೀಸ್ ಮಾಡೋದು, ಫ್ರೀಕ್ವೆಂಟ್ ಸ್ಟೇರ್ ಕ್ಲೈಂಬಿಂಗ್, ಜಾಸ್ತಿ ವರ್ಕೌಟ್, ಓವರ್ ಎಕ್ಸೆಸ್ ವರ್ಕೌಟ್, kneeling down for a longer time, standing for a long time. If you see, ಈ ಮಂಡಿ ನೋವುಗಳು ಜಾಸ್ತಿ ಹೌಸ್ ವೈಫ್ಗಳಿಗೆ ಜಾಸ್ತಿ, ನಿಜ as compared to male who go to the office, sit down and do their work. ಲೇಡೀಸ್ ಏನ್ ಮಾಡ್ತಾರೆ, ಮನೆಯಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಳಗಡೆ ಕೂತ್ಕೊಂಡು ಚಕ್ರಮಟ್ಟೆ ಹಾಕಿ ಕೂತ್ಕೊಂಡು ತಮ್ಮ ಕೆಲಸಗಳನ್ನು ಮಾಡ್ತಾರೆ. ಇದರಿಂದಾಗಿ ಜಾಸ್ತಿ ಪ್ರೆಷರ್ ಬೀಳೋದು. ಸಿಂಪಲ್ ಪೀಪಲ್ ಹೂ ಆರ್ ಇನ್ ರೂರಲ್ ಪಾಪ್ಯುಲೇಷನ್ ಜಾಸ್ತಿ ಇಂಡಿಯನ್ ಟಾಯ್ಲೆಟ್ಸ್ ಯೂಸ್ ಮಾಡ್ತಾರೆ, ಅವರಿಗೆ ಮಂಡಿ ನೋವು ಸ್ವಲ್ಪ ಜಾಸ್ತಿ ಬರೋದು. ಇಟ್ ಕಮ್ಸ್ ಅರ್ಲಿ. ಲೈಕ್ ವೈಸ್ ಈಗ ನಮ್ಮ ವೆಯ್ಟ್ ಜಾಸ್ತಿ ಆದಾಗ ಮಂಡಿಗೆ ಪ್ರೆಷರ್ ಜಾಸ್ತಿ ಆಗಿಬಿಟ್ಟು ಇಟ್ ಸ್ಟಾರ್ಟ್ಸ್ ವೇರಿಂಗ್ ಔಟ್ prematurely, and this is a problem, and one needs to tackle that. ಓಕೆ, ಮಹಿಳೆಯರ ವಿಷಯನ ನೀವು ಪ್ರಸ್ತಾಪ ಮಾಡಿದ್ದಕ್ಕೆ ಇದೊಂದು ಪ್ರಶ್ನೆ ನನಗೆ ಬಂತು. ಯೂಶಲಿ ಇವತ್ತು ಒಬೇಸಿಂದನೂ ಮಹಿಳೆಯರು ಸಿಕ್ಕಾಬಟ್ಟೆ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಥೈರಾಯ್ಡು, PCOD ಅಂದರೆ ಇಂಟರ್ನಲಿ ಕನೆಕ್ಟೆಡ್ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಆರೋಗ್ಯದಲ್ಲಿ. ಸೊ ಇವೇನಾದರೂ ಆರ್ಥರೈಟಿಸ್ನಂತಹ ಸಮಸ್ಯೆಗೆ, ಕೀಲ ಸಮಸ್ಯೆಗೆ ಏನಾದರೂ ಲಿಂಕ್ ಇರ್ತವ? ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್. ಈಗ ನೋಡಿ, ಒಂದು ಬಾಡಿ ಒಂಥರದ ಒಂದು ಮನೆ ತರ, ಎಲ್ಲರೂ ಒಟ್ಟಿಗೆ ಇಂಟರ್ಮಿಂಗಲ್ ಆಗಿ ಚೆನ್ನಾಗಿರಬೇಕು. ಸೊ ಇಫ್ ಒನ್ ಸಿಸ್ಟಮ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಆರ್ ಇಫ್ ಇಟ್ ಇಸ್ ಡಿಸೀಸ್ಡ್, ಇಟ್ ಡೆಫಿನೆಟ್ಲಿ ರಿಫ್ಲೆಕ್ಟ್ಸ್ ಟು ದ ಅದರ್ ಸಿಸ್ಟಮ್. ಈಗ ಥೈರಾಯ್ಡ್ ಇದ್ದಾಗ ಏನಾಗುತ್ತೆ, ಹೈಪೋಥೈರಾಯ್ಡಿಸಮ್ ಅಲ್ಲಿ ವೆಯ್ಟ್ ಜಾಸ್ತಿ ಆಗೋದು, ದಟ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ಯುವರ್ ಜಾಯಿಂಟ್ಸ್. ಸೊ ಈಗ ಡಯಾಬಿಟೀಸ್ ಇಂದಾಗಿ ಕೆಲವರಿಗೆ ಜಾಸ್ತಿ ವೆಯ್ಟ್ ಆಗುತ್ತೆ. ಲೈಫ್ ಸ್ಟೈಲ್, ಕೆಲವರಿಗೆ ಸ್ವಲ್ಪ ಡಿಪ್ರೆಷನ್ ಇಂದಾಗಿ ಕೂಡ ವೆಯ್ಟ್ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಇದರಿಂದಾಗಿ ಆಲ್ ದಿಸ್ ನೀ ಪ್ರಾಬ್ಲಮ್ಸ್, ಮೊಬಿಲಿಟಿ ಕಮ್ಮಿ ಆಗುತ್ತೆ ಅವ್ರದ್ದು. ದಿಸ್ ಇಟ್ಸ್ ಅ ವಿಷಿಯಸ್ ಸೈಕಲ್. ಐ ಮೀನ್ ಇಟ್ಸ್ ಸೈಕಲ್. ಒಂದು ರೀತಿಯಲ್ಲಿ ಜಾಯಿಂಟ್ ಪೇನ್ಸ್ ಬರೋದು, ವೆಯ್ಟ್ ಜಾಸ್ತಿ ಆಗೋದು, and as a result of that more joint pains. And because of joint pains the patient is not able to walk, ನಡಿಲಿಕ್ಕೆ ಕಷ್ಟ ಆಗೋದು, and in turn he puts on more weight. So it's a cycle, one needs to break that cycle. Very nice. ಸರ್, ಈಗ ಜನಕ್ಕೆ ನೀವು ಎಕ್ಸಸೈಸ್ ಅನ್ನೋ ಶಬ್ದನಾಗ ಪ್ರಯೋಗ ಮಾಡಿದ್ದಕ್ಕೆ ಹೆಲ್ತ್ ಕಾನ್ಷಿಯಸ್ ಇದೆ, ಆರೋಗ್ಯನ ಕಾಪಾಡ್ಕೋಬೇಕು ಅಂತಿದೆ, ಬಟ್ ಯಾವುದನ್ನು ಎಷ್ಟು ಮಾಡಬೇಕು ಅಂತ ಐಡಿಯಾನೇ ಇಲ್ಲ. ಜಾಗ್ ಮಾಡ್ತಾರೆ, ಪೇಯ್ನ್ ಅಂತಾರೆ, ವಾಕ್ ಮಾಡ್ತಾರೆ, ಮೋರ್ ಇಟ್ ಈಸ್ ನಾಟ್ ಕಂಟ್ರೋಲ್ ತಪ್ಪಿ ಬ್ರಿಸ್ಕ್ ವಾಕನ್ನು ಮಾಡ್ತಾರೆ. ಸೊ ಇಂಥ ಕೆಲವೊಂದು ಎಕ್ಸಸೈಸ್ಗಳು ಕೂಡ ಏನಾದರೂ ಕಾರಣ ಆಗಬಹುದಾ ಕೀಲು ನೋವಿಗೆ?
See, everything in moderation is good. ಹಾ Anything in excess is bad. ಹಾ 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 ಸೊ ಈಚ್ ಇಂಡಿವಿಜುವಲ್ ಹ್ಯಾಸ್ ಗಾಟ್ ಅನ್ ಎಂಡ್ಯೂರೆನ್ಸ್. ನಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೆ ಅದು ನಾವು ಮಾಡಬೇಕು. ಈಗ ಒಬ್ರು ಏನಾದರೂ ಒಂದು 30 ಕಿಲೋಮೀಟರ್ಸ್ ಜಾಗ್ ಮಾಡ್ತಾರೆ, 10-20 ಕಿಲೋಮೀಟರ್ಸ್ ಜಾಗ್ ಮಾಡ್ತಾರೆ ವೀಕ್ಲಿ. ಅವರನ್ನು ನಾವು ಎಕ್ಸಾಂಪಲ್ ಆಗಿ ತಗೊಂಡು ವಿ ಕೆನಾಟ್ ಕಾಂಪೀಟ್ ವಿತ್ ದೆಮ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಬಾಡಿ ಕ್ಯಾನ್ ವಿತ್ ಹೋಲ್ಡ್. ಅಂದ್ರೆ ಇಂಡಿವಿಜುವಲ್ ಆಗಿ ಯೋಚನೆ ಮಾಡಬೇಕು. ಎಸ್ ಇಟ್ಸ್ ಟೋಟಲಿ ಇಂಡಿವಿಜುವಲ್. ಸೊ ನಮ್ಮ ಕೆಪಾಸಿಟಿ ಹೆಂಗಿದೆ ಅಂಡ್ ಇಟ್ ಶುಡ್ ಬಿ ಗ್ರಾಜುಯೇಟೆಡ್. ನಾವೀಗ ನಾವು ಎಕ್ಸಸೈಸ್ ಏನು ಮಾಡ್ತೀವಿ, ಈ ಇನಿಷಿಯಲ್ ಆಗಿ ಸ್ವಲ್ಪ ಸ್ಲೋ ಆಗಿ ಶುರು ಮಾಡಿ, ಸ್ವಲ್ಪ ಸ್ಲೋ ಇಂಟೆನ್ಸಿಟಿಯಲ್ಲಿ ಶುರು ಮಾಡಿ, ದೆನ್ ಆಸ್ ಯು ಟ್ರೈನ್ ಯು ಹ್ಯಾವ್ ಟು ಗ್ರಾಜುಯೇಟ್ ಯುವರ್ ಸೆಲ್ಫ್ ಟು ವಾಟ್ ಯು ಕ್ಯಾನ್ ಡೂ. ಅಂದ್ರೆ ಬಾಡಿಗೆ ಅದು ಇಂಟ್ರೊಡ್ಯೂಸ್ ಆಗಬೇಕು ಹೊಸ ಎಕ್ಸರ್ಸೈಸ್ ಅಂತಾನೆ. ಈಗ ಕೆಲವರು ಇರ್ತಾರೆ, ನಮ್ಮ ಪೇಷಂಟ್ಸ್ ಹೇಳ್ತಾರೆ, ಡಾಕ್ಟರ್ ನನಗೆ ತುಂಬಾ ಮಂಡಿ ನೋವಿತ್ತು ಆದ್ರೂ ನಾನು ಜಾಗ್ ಮಾಡಿದೆ, ರನ್ ಮಾಡಿದೆ. ದಟ್ ಇಸ್ ನಾಟ್ ಅ ರೈಟ್ ಅಪ್ರೋಚ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ವೇರ್ ವಿ ಟ್ರೈನ್. ಈಗ ಕೆಲವು ಸಲ ಏನ್ ಮಾಡ್ತೀವಿ ನಾವು ಚಾಲೆಂಜ್ ಆಗಿ ತಕೊಂಡು ಜಾಸ್ತಿ ಟೆರೇನ್ಸ್ ಅನ್ನು ಹತ್ತುವುದು, ಜಾಸ್ತಿ ಸ್ಟೆಪ್ಸ್. ಈಗ ಒಂದು 20 ಸ್ಟೆಪ್ಸ್ ಇರುತ್ತೆ ಆಫೀಸಲ್ಲಿ. ನಮ್ಮ ಕೆಲವು ಪೇಷಂಟ್ಸ್ ಹೇಳ್ತಾರೆ, ಡಾಕ್ಟರ್ ನಾನು 2 ಸಲ ದಿನ ಒಂದು 20 ಸ್ಟೆಪ್ಸ್ ಮೇಲೆ ಕೆಳಗಡೆ ಬಂದು ಹೋಗ್ತೀನಿ, ನಾನು 20 ಫ್ಲೋರ್ಸ್. ದಟ್ ನಾಟ್ ಅ ರೈಟ್ ಅಪ್ರೋಚ್. ಯು ಡೋಂಟ್ ನೀಡ್ ಟು ಡೂ ದ್ಯಾಟ್ ಇನ್ ಟುಡೇಸ್ ವರ್ಲ್ಡ್. ಎಕ್ಸಸೈಸ್ ಮಾಡೋದಾದ್ರೆ ಆಫ್ ಲೋಡಿಂಗ್ ಎಕ್ಸಸೈಸ್ ಮಾಡಿ, ಸ್ಟೇಷನರಿ ಸೈಕ್ಲಿಂಗ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಪೂಲ್ ವಾಕಿಂಗ್ ಮಾಡಿ, ಕ್ರಾಸ್ ಟ್ರೈನರ್ ಮಾಡಿ. These are low impact activities to the knee joint, which gives you a longevity to the knee. Typically, if you are over the age of 40 years, when we reach middle age, all your knee joints and joint pains start. So this is the time where you need to be very careful. You need to be cautious about your knee and you need to have a right approach towards your health. ಆಕ್ಚುಲಿ ನೀ ರಿಪ್ಲೇಸ್ಮೆಂಟ್ ಅನ್ಬೇಕಾದ್ರೆ ಯಾವ ತರ ಇರುತ್ತೆ, ಅದು ಯಾರಿಗೆ ನೀವು ಆಕ್ಚುಲಿ ಮಾಡೋದಕ್ಕೆ ಹೊರಡ್ತೀರಿ, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? It's a very good question. This is this partial knee replacement is something which is becoming very very popular. ಮುಂಚೆ ಒಂದು ಅಸ್ಯೂಮಿಂಗ್ ಒಂದು 40, 45, 50 ಇಯರ್ಸ್ ಇಂಡಿವಿಜುವಲ್ ಬಂದಾಗ ಒಂದು ಚೇಂಬರ್ ಅಲ್ಲಿ ಇಫೆಕ್ಟ್ ಆಗಿದೆ, ಅರ್ಲಿ ಸ್ಟೇಜಸ್ ಆಫ್ ಆರ್ಥರೈಟಿಸ್, ಬಟ್ ಇಟ್ ಇಫೆಕ್ಟ್ಸ್ ಇಸ್ ಲೈಫ್ ಸ್ಟೈಲ್ ಆನ್ ದ ಹೋಲ್. ಏನ್ ಮಾಡ್ತಿದೀವಿ ನಾವು, ಮೆಡಿಸಿನ್ ಕೊಟ್ಟು ಫಿಸಿಯೋಥೆರಪಿ ಮಾಡಿಸ್ಕೊಂಡು ವೆಯ್ಟ್ ಮಾಡಿ, ಸ್ವಲ್ಪ ಒಂದು 5 ವರ್ಷ ವೆಯ್ಟ್ ಮಾಡಿ, 10 ವರ್ಷ ವೆಯ್ಟ್ ಮಾಡಿ, ಅದಾದ್ಮೇಲೆ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡೋಣ ಅಂತ ಹೇಳ್ತಿದ್ವಿ. ಹೌದು. ಅದರಲ್ಲಿ ಏನಾಗುತ್ತೆ, 10 years of his productive lifestyle of that individual, he spends it with pain. ಅದು ಈಗ ಇಲ್ಲ. ಓಕೆ. We have an option of a partial knee replacement, microplasty. ಇದರಲ್ಲಿ ನಾವು ಟೋಟಲ್ knee replacement ಮಾಡಲ್ಲ. ಈ ಇಫೆಕ್ಟ್ ಆಗಿರುವ ಒಂದು ಚೇಂಬರ್ ಅನ್ನ ನಾವು ರಿಪ್ಲೇಸ್ಮೆಂಟ್ ಆರ್ ರೀಸರ್ಫೇಸ್ ಮಾಡಿಬಿಡ್ತೀವಿ. ಇಟ್ಸ್ ಅ ವೆರಿ ಕ್ವಿಕ್ ಸರ್ಜರಿ, ವೆರಿ ವೆರಿ ಕಂಫರ್ಟೇಬಲ್ ಸರ್ಜರಿ. ಪೇಷಂಟ್ ರಿಕವರಿ ಇಸ್ ವೆರಿ ಫಾಸ್ಟ್ ಅಂಡ್ ಪೇಷಂಟ್ಸ್ ಆರ್ ಆಲ್ಮೋಸ್ಟ್ ಏಬಲ್ ಟು ಡೂ ಆಲ್ ದರ್ ಆಕ್ಟಿವಿಟೀಸ್. ಸೊ ಇದರಿಂದಾಗಿ ಏನಾಗುತ್ತೆ, ದೇ ಕ್ಯಾನ್ ರೆಸ್ಯೂಮ್ ಟು ದರ್ ನಾರ್ಮಲ್ ಆಕ್ಟಿವಿಟೀಸ್ in a very short time and can have a good lifestyle instead of suffering. ಈಗ ಕನ್ವೆನ್ಷನಲ್ ಸರ್ಜರಿ ಕಂಪೇರ್ ಮಾಡಿದ್ರೆ ರೋಬೋಟಿಕ್ ಹೆಂಗೆ ಡಿಫರೆಂಟ್ ಅಂತ? Which are the joints which are the joints we can replace with robotic surgeries? Which are the joints? ಯಾವ ಜಾಯಿಂಟ್ಸ್ ಗಳನ್ನು robotic ನಲ್ಲಿ ರಿಪ್ಲೇಸ್ ಮಾಡ್ತೀವಿ? ಸರ್, ಈಗ ಯಾವೆಲ್ಲ ಜಾಯಿಂಟ್ಸ್ ಗಳನ್ನ ರೋಬೋಟಿಕ್ ಸರ್ಜರಿಯಲ್ಲಿ ರಿಪ್ಲೇಸ್ಮೆಂಟ್ ಮಾಡಬಹುದು? A very good question. ಈಗ ಇರುವ ಸಾಫ್ಟ್ವೇರ್ಗಳಲ್ಲಿ ನಾವು ಒಂದು ನೀ ಜಾಯಿಂಟ್, ಟೋಟಲ್ ನೀ ಜಾಯಿಂಟ್ ಸರ್ಜರೀಸ್ ಮಾಡ್ಬೋದು, ಪಾರ್ಷಿಯಲ್ ನೀ ಜಾಯಿಂಟ್ ಸರ್ಜರೀಸ್ ಮಾಡ್ಬೋದು, ಅದೇ ಥರ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಕೂಡ ಮಾಡ್ಬೋದು. ಸೊ ಲಿಟ್ರಲಿ ಯು ಕ್ಯಾನ್ ಹ್ಯಾವ್ ಅ ಗುಡ್ ಪೋರ್ಟ್ಫೋಲಿಯೋ. ಯು ಕ್ಯಾನ್ ರಿಪ್ಲೇಸ್ ಆಲ್ಮೋಸ್ಟ್ ಆಲ್ ದ ಜಾಯಿಂಟ್ಸ್ ವಿತ್ ದ ರೋಬೋಟಿಕ್ ಸರ್ಜರೀಸ್. ಪರಿಹಾರದ ವಿಚಾರಕ್ಕೆ ಬರೋದಾದ್ರೆ ಫಸ್ಟ್ ನನಗೆ ಸೆಲ್ಫ್ ಮೆಡಿಕೇಶನ್ ಬಗ್ಗೆ ಹೇಳಿ. ಎಲ್ಲರೂ ಡಾಕ್ಟರ್ಸೇ ಇವಾಗ. ಒಂದು ಆಯಿಲ್ ಅಪ್ಲೈ ಮಾಡೋದ್ರಿಂದ ಹಿಡಿದು ಪೇನ್ ಕಿಲ್ಲರ್ಸ್ ತಗೊಳ್ಳೋವರೆಗೂ ಇವತ್ತು ಸೆಲ್ಫ್ ಡಾಕ್ಟರ್ಸ್ ಜಾಸ್ತಿ ಆಗಿದ್ದಾರೆ. ಗೂಗಲ್ ಮಾಡ್ತಾರೆ, ಅಲ್ಲೇ ಇನ್ಫಾರ್ಮೇಶನ್ ತಗೊಳ್ತಾರೆ. ಇದು ಎಷ್ಟರ ಮಟ್ಟಿಗೆ ರಾಂಗ್ ಅಂತ ಹೇಳುವುದಿಲ್ಲ ನಾನು. ಇಟ್ಸ್ ಅ ಮಾರ್ಕೆಟ್ ಡ್ರಿವನ್ ವರ್ಲ್ಡ್. ಈಗ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತವೆ, ಈ ಆಯಿಲ್ ಹಾಕಿ ನಿಮ್ಮ ಮಂಡಿಗೆ ಏನು ತೊಂದರೆ ಆಗಲ್ಲ, ಈ ಸಪ್ಲಿಮೆಂಟ್ಸ್ ತಗೊಳ್ಳಿ, ಯು ವಿಲ್ ಬಿ ಆಸ್ ಗುಡ್ ಆಸ್ ನ್ಯೂ. ಬಟ್ ಯು ನೀಡ್ ಟು ನೋ ವಾಟ್ ಇಸ್ ರೈಟ್ ಅಂಡ್ ವಾಟ್ ಇಸ್ ರಾಂಗ್. 2 ಥರದ್ದು ಮೆಡಿಸಿನ್ಸ್ ಇರುತ್ತೆ. ಒಂದು ಓವರ್ ದ ಕೌಂಟರ್ಸ್ ಮೆಡಿಸಿನ್ಸ್ ಅಂತ. ಸೊ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಲ್ಲಿ ದೀಸ್ ಆರ್ ಸಪ್ಲಿಮೆಂಟ್ಸ್. ಈಗ ನಮ್ಮ ಬೇರೆ ಬೇರೆ ಕಮರ್ಷಿಯಲ್ ಅವೈಲೇಬಲ್ ಸಪ್ಲಿಮೆಂಟ್ಸ್, ದೇ ಮೇ ನಾಟ್ ಬಿ ರಿಯಲಿ ಕಾಲ್ಡ್ ಮೆಡಿಕೇಶನ್ಸ್, ಜಸ್ಟ್ ಟು ಹೆಲ್ಪ್ ಯು ಇಂಪ್ರೂವ್ ಯುವರ್ ಕ್ವಾಲಿಟಿ ಆಫ್ ಯುವರ್ ಟಿಶ್ಯೂಸ್. ಈಗ ನಮಗೆ ಪ್ರಾಬ್ಲಮ್ಸ್ ಬಂದಾಗ ವಿ ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್ ಅಂಡ್ ವಿ ಹ್ಯಾವ್ ಟು ಹ್ಯಾವ್ ಅ ರೈಟ್ ಅಪ್ರೋಚ್ ಟು ದಟ್. ವಿ ಹ್ಯಾವ್ ಟು ಹ್ಯಾವ್ ದ ರೈಟ್ ಮೆಡಿಕೇಶನ್ಸ್. ಈಗ ತುಂಬ ಸಪ್ಲಿಮೆಂಟ್ಸ್ ಆರ್ FDA approved, which can strengthen your knee joint, which can strengthen your joints, and that's what you need to take. ಈಗ ಸೆಲ್ಫ್ ಮೆಡಿಕೇಟ್ ಮಾಡಿ ನಾನು ಪೇನ್ ಕಿಲ್ಲರ್ಸ್ ತಗೊಂಡೆ. ಈಗ ಲಾಟ್ ಆಫ್ ಪೇಷಂಟ್ಸ್ ವಿ ಸಿ ವೆನ್ ದೇ ಕಮ್ ಟು ಅಸ್, ಒಂದು
ಚೀಲದಲ್ಲಿ ಒಂದು ಟ್ಯಾಬ್ಲೆಟ್ಸ್ ತಗೊಂಡು ಬರ್ತಾರೆ. ಏನು ಎಷ್ಟೊಂದು ಟ್ಯಾಬ್ಲೆಟ್ಸ್ ಇರ್ತದೆ, ಸ್ಟಿರಾಯ್ಡ್ ಟ್ಯಾಬ್ಲೆಟ್ಸ್ ಇರುತ್ತೆ, ಅದರಲ್ಲಿ ಪೇನ್ ಕಿಲ್ಲರ್ಸ್ ಇರುತ್ತೆ. Taking all these medications for a longer time reflects on a lot of other problems. I mean, patients can have renal, kidney problems ಆಗ್ಬೋದು, liver problemsಗಳು ಬರ್ಬೋದು. These can be avoided. I mean, even in today's world, everybody has an access to healthcare, and everybody has an access to quality healthcare. Correct. And most of the doctors are qualified and well qualified. When you have such a good access, I think it's best that we avail those facilities. ಓಕೆ, ಈಗ ರೋಬೋಟಿಕ್ ಅನ್ನುವಂಥದ್ದು ಇದೆಯಲ್ಲ, ಅದು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಜನಕ್ಕೆ ಹೊಸದಾಗಿ ಕೇಳಿಸ್ತಾ ಇದೆ. ಏನಿದು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಇದು ಹೆಂಗೆ ಹೆಲ್ಪ್ಫುಲ್ ಆಗುತ್ತೆ ಜನರಿಗೆ ಅಂತ? See, it's a technology driven world. ಈಗ ನಾವು we have moved from diesel vehicles to electronic vehicles. Innovations. See how a world progresses is by innovation, and any innovation or technology brings in precision. ಈಗ ನಾಟ್ ದಟ್ ಮುಂಚೆಯನ್ನು ನಾವು ಕೆಟ್ಟದಾಗಿ ಏನು ಸರ್ಜರಿ ಮಾಡ್ತಿರ್ಲಿಲ್ಲ, ಬಟ್ ಟು ಗಿವ್ ಎ ಬೆಟರ್ ಎಡ್ಜ್ ಆರ್ ಎ ಬೆಟರ್ ರಿಸಲ್ಟ್ ಈಗ ರೋಬೋಟಿಕ್ ಸರ್ಜರೀಸ್ ಇಂಟ್ರೊಡ್ಯೂಸ್ ಆಗಿದೆ. ರೋಬೋಟಿಕ್ ಸರ್ಜರಿ ಅಂದ್ರೆ ರೋಬೋಟ್ ಬಂದು ಸರ್ಜರಿ ಮಾಡತ್ತಂತ ಇಲ್ಲ, ಇಟ್ಸ್ ಎ ರೋಬೋಟಿಕ್ ಆರ್ಮ್ ಅಸಿಸ್ಟೆಡ್ ಸರ್ಜರಿ. ಈಗ ನಾನು ಸರ್ಜನ್ ಆಗಿ ನಾನು ಸರ್ಜರಿ ಮಾಡುವಾಗ ಈ ಪ್ಲಾನಿಂಗ್ ರೋಬೋಟ್ ಮಾಡುತ್ತೆ. ಇಟ್ ಗಿವ್ಸ್ ಯು ಅ ಬೆಟರ್ ಅಪ್ಲೈಯಿಂಗ್ ಟೂ ಮೈಂಡ್ಸ್, ಅಪ್ಲೈಯಿಂಗ್ ಯೋರ್ ಓನ್ ಮೈಂಡ್ ಆ್ಯಂಡ್ ಅನ್ assistance to that. ನಮಗೆ ಇಟ್ ಗಿವ್ಸ್ ಯು ಅ ಬೆಟರ್ ಪ್ರೀ ಆಪರೇಟಿವ್ ಪ್ಲಾನಿಂಗ್. ಯು ನೋ ವಾಟ್ ಟು ಆಂಟಿಸಿಪೇಟ್, ಯಾವ ಥರ ಪ್ರಾಬ್ಲಮ್ಸ್ ಬರ್ಬೋದು ನಮಗೆ, ಯಾವ ಥರ ನಾವು ಅದನ್ನು ಟ್ಯಾಕಲ್ ಮಾಡ್ಬೋದು. ಈ ಇಂಪ್ಲಾಂಟ್ ಸೈಜಿಂಗ್ ಅಂತ ಹೇಳ್ತೀವಿ, ಇಟ್ ಇಸ್ ಕಸ್ಟಮೈಸ್ಡ್. ಈಗ ಬಿಫೋರ್ ದ ಸರ್ಜರಿ ಯು ನೋ ಯಾವ ಸೈಜ್ ಇಂಪ್ಲಾಂಟ್ ಈ ಇಂಡಿವಿಜುವಲಿ ಫಿಟ್ ಆಗುತ್ತೆ. ಸೊ ದ್ಯಾಟ್ ವಿಲ್ ಬಿ ಪ್ಲಾನ್ಡ್ ಪ್ರೀ ಆಪರೇಟಿವ್ಲಿ. ಎಷ್ಟು ಕಟ್ ಮಾಡಬೇಕು ಮೂಳೆ, ಎಷ್ಟು ಕಾರ್ಟಿಲೇಜ್ ಅಂತ ತೆಗಿಬೇಕು, ಆಲ್ ದಿಸ್ ಥಿಂಗ್ಸ್ ಇಸ್ ಪ್ಲಾನ್ಡ್. ಅದಾದ್ಮೇಲೆ ಡ್ಯೂರಿಂಗ್ ದ ಸರ್ಜರಿ ಆಲ್ಸೋ ರೋಬೋಟ್ ಹೆಲ್ಪ್ಸ್ ಯು, ಅಸಿಸ್ಟ್ ಯು. ರೋಬೋಟಿಕ್ ಆರ್ಮ್, ನಾವೀಗ ಸರ್ಜರಿ ಮಾಡುವಾಗ ಒಂದು ರೋಬೋಟಿಕ್ ಆರ್ಮ್ ಇರುತ್ತೆ, ದ್ಯಾಟ್ ವಿಲ್ ಗೈಡ್ ಯು. ಎಷ್ಟು ಕಟ್ ಮಾಡ್ಬೋದು, ಎಲ್ಲಿ ಸ್ಟಾಪ್ ಮಾಡಬೇಕು, ನಾವು ಎಷ್ಟು ಮಟ್ಟಿಗೆ ಮೂಳೆ ತೆಗಿಬೇಕು, ಯಾವ ಥರ ಬ್ಯಾಲೆನ್ಸಿಂಗ್ ಮಾಡಬೇಕು, ಆಲ್ ದಿಸ್ ಥಿಂಗ್ಸ್. ಸೊ ಇಟ್ ಈಸ್ ಲೈಕ್ ಅಪ್ಗ್ರೇಡಿಂಗ್. ಈ ಟೆಲಿಫೋನಿಂದ ಮೊಬೈಲ್ ಫೋನಿಗೆ ಅಪ್ಗ್ರೇಡ್ ಆಗುತ್ತೆ, ಆಗೋ ಥರ ಅಷ್ಟೇ. ಈಗ ಮುಂಚೆಲ್ಲ ಆಪ್ರೇಷನ್ಸ್ ಎಲ್ಲ ಮಾಡಬೇಕಾದ್ರೆ ನೀ ಆಪ್ರೇಷನು, ನೀ ರಿಪ್ಲೇಸ್ಮೆಂಟ್ ಈ ಥರದ್ದೇನೋ ಕೇಳಬೇಕಾದ್ರೆ ಲಾಂಗ್ ಟರ್ಮ್ವರೆಗೂ ರೆಸ್ಟ್ ಬೇಕಂತೆ, ಅವ್ರು ಬೆಡ್ ರೆಸ್ಟಲ್ಲೇ ಇರಬೇಕಂತೆ, ಈ ಥರದ್ದೆಲ್ಲ ಕೆಲವೊಂದಿತ್ತು. ಬಟ್ ಇಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಸಲ್ಲಿ ಯಾವ ಥರ ಇರುತ್ತೆ ಟ್ರೀಟ್ಮೆಂಟು, ಅವ್ರು ಯಾವ ಥರ ರೆಸ್ಟ್ ತೊಗೋಬೇಕು, ಹೇಗೆ? ಈಗ ಆ ಥರ ಮುಂಚೆನೂ ಏನು, ಇಟ್ ಈಸ್ ಅ ಮಿತ್. ತುಂಬ ಜನರಿಗೆ ತುಂಬ ಕ್ವಶನ್ಸ್ ಇರುತ್ತೆ. ನೀ ರಿಪ್ಲೇಸ್ಮೆಂಟ್ ಅಂದರೆ ಎಷ್ಟೊಂದು ಡಿಫಿಕಲ್ಟ್ ಸರ್ಜರಿ, ಎಷ್ಟೊಂದು ಡಿಫಿಕಲ್ಟ್ ರಿಕವರಿ. ಆ ಥರ ಏನಿಲ್ಲ. ಪೇಷಂಟ್ಸ್ ಯೂಶುವಲಿ ಮಾರನೇ ದಿವಸ ನಡೀತಾರೆ. ಸಿ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಇನ್ ದಿಸ್ ವರ್ಲ್ಡ್. In medical sciences, typically in the last one decade, there have been a lot of improvements and advances in medical sciences, made in terms of pain management, made in terms of precision, implantations. Now we are in a decade which is a golden period for medical sciences. ಅದೇ ಥರ ನಾವು ನೀ ರಿಪ್ಲೇಸ್ಮೆಂಟ್ಸ್ಗಳನ್ನು ಹೇಳುವಾಗ the results have been excellent in the last 15-20 years. That is because of better advancements in this technology. Pain management ಚೆನ್ನಾಗಿ ಆಗಿದೆ, ಅದರಿಂದಾಗಿ ಪೇಷಂಟ್ಸ್ ಮಾರನೇ ದಿವಸ ನಡಿಬೋದು ಅವರು. ಈ ರೋಬೋಟಿಕ್ ಸರ್ಜರಿ ಅಲ್ಲಿ ಪ್ರಿಸಿಷನ್ಸ್ ಹ್ಯಾವ್ ಇಂಪ್ರೂವ್ಡ್, your quality of your surgery has improved. So patients find it much better post-operatively. The recovery rate is much quicker. The alignment ಏನು ಹೇಳ್ತೀವಿ ನಾವು, limb alignment, ಯಾವ ಥರ ನೇಟಿವ್ ಅಲೈನ್ಮೆಂಟ್ ಇರುತ್ತೆ ಅದೇ ಥರ ನಾರ್ಮಲ್ ಆಗಿ ಅಲೈನ್ಮೆಂಟ್ ಬರುತ್ತೆ. ಸೊ ದೇ ಆರ್ ಮಚ್ ಮೋರ್ ಕಂಫರ್ಟೇಬಲ್. ಮಾರನೇ ದಿವಸ ನಾವು ಬೆಂಡಿಂಗ್ ಶುರು ಮಾಡ್ತೀವಿ, ಮಾರನೇ ದಿವಸ ನಡೆಸ್ತೀವಿ ಪೇಷಂಟ್ಸ್ ಅನ್ನ. their recovery is much quicker than conventional surgery. ಈ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಏನು, ಕಂಪ್ಲೀಟ್ಲಿ ಯಾವ ಥರ ಇರುತ್ತೆ ಅದು? ಕಾಮನ್ ಲೇಮ್ಯಾನ್ ಟರ್ಮ್ ಅಲ್ಲಿ ಮಂಡಿ ಚಿಪ್ಪು ಬದಲಾವಣೆ ಸರ್ಜರಿ ಅಂತ ಹೇಳ್ತೀವಿ. ಸೊ ಈ ಜಾಯಿಂಟ್ಸ್ ಗಳಲ್ಲಿ ಏನು ಇಫೆಕ್ಟ್ ಆಗೋದು, ಇಟ್ಸ್ ಅ ಕಾರ್ಟಿಲೇಜ್. ಈ ಮೂಳೆಗಳ ಲ್ಯಾಮಿನೇಷನ್ ಅನ್ನ ಕಾರ್ಟಿಲೇಜ್ ಅಂತ ಹೇಳ್ತೀವಿ ನಾವು. ಸೊ ಇಟ್ಸ್ ನಾಟ್ ದಟ್ ಯು ರಿಮೂವ್ ದ ಜಾಯಿಂಟ್ ಅಂಡ್ ಪುಟ್ ಎ ನ್ಯೂ ಜಾಯಿಂಟ್. ಏನು ಸೌದೋಗಿರುವ ಕಾರ್ಟಿಲೇಜ್ ಲ್ಯಾಮಿನೇಷನ್ ಇರುತ್ತೆ ಅದನ್ನ ತೆಗೆದುಬಿಟ್ಟು ಅದನ್ನ ಕ್ಯಾಪಿಂಗ್ ಮಾಡೋದು ನಾವು. ಸೊ ದಿಸ್ ಇಸ್ ಕಾಲ್ಡ್ ದ ಟೋಟಲ್ ನೀ ರಿಪ್ಲೇಸ್ಮೆಂಟ್. ಇಟ್ ಇಸ್ ಅ ಗುಡ್ ಸರ್ಜರಿ. ಯು ಆನ್ ಅನ್ ಆವರೇಜ್ ಒಂದು 40 minutes to 45 minutes surgical procedure idu. Patients are inpatients for about 3 to 4 days time before they get discharged. Usually patients ಕೇಳ್ತಿರ್ತಾರೆ painful ಆ robotic surgery ಮಾಡಬೇಕಾದ್ರೆ ಹೇಗೆ ಏನು? See, pain tolerance is different for different individuals. ಈಗ ಕೆಲವರಿಗೆ pain tolerance ಚೆನ್ನಾಗಿರ್ಬೋದು, ಅವ್ರಿಗೆ ಏನು pain ಅಷ್ಟೊಂದು ಗೊತ್ತಾಗಲ್ಲ. ಬಟ್ pain management by large has improved. ನಾವು ಬೇರೆ ಬೇರೆ ಥರದ್ದು
ಬ್ಲಾಕ್ಸ್ ಅಂತ ಹೇಳ್ತೀವಿ ನಾವು. ಸೊ ವಿ ಗಿವ್ sometimes a femoral block, epidural catheter block. Post-operative pain management is much better these days, and patients don't complain of much pain. Right. ಹಾಗಂತ ಹೇಳಿ ಏನು ಪೇನೇ ಇರಲ್ಲ ಅಂತ ಇಲ್ಲ, ಸ್ವಲ್ಪ ಟಾಲರೇಟ್ ಮಾಡುವಂಥ ಪೇನ್ ಇರುತ್ತೆ, ಬಟ್ ಇಟ್ ಇಸ್ ಕ್ವೈಟ್ ಕಂಫರ್ಟಬಲ್ ಅಂಡ್ ಹ್ಯಾಪಿ ಸರ್ಜರಿ. ಅಡ್ವಾಂಟೇಜಸ್ ತಿಳಿಸ್ಕೊಡಿ ಹಾಗಾದ್ರೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್. ನಾನು ಹೇಳಿದಾಗೆ ಪ್ರೀ ಆಪರೇಟಿವ್ ಪ್ಲಾನಿಂಗ್, ನಮಗೆ ಒಂದು ಪ್ಲಾನ್ ಇರುತ್ತೆ, ಯಾವ ಥರ ಸರ್ಜರಿ ಮಾಡಬೇಕು, ನಾವು ಯಾವ ಥರ ಇಂಪ್ಲಿಮೆಂಟೇಷನ್ಸ್, ಆಂಟಿಸಿಪೇಷನ್, ನಮಗೆ ಏನು ಪ್ರಾಬ್ಲಮ್ಸ್ ಅನ್ನು ಆಂಟಿಸಿಪೇಟ್ ಮಾಡ್ಬೋದು ಈ ಪೇಷಂಟ್ಸ್, ಬಿಕಾಸ್ ಈಚ್ ನೀ ಇಸ್ ಡಿಫ್ರೆಂಟ್, ಈಚ್ ಆಥರೈಟಿಸ್ ಇಸ್ ಡಿಫ್ರೆಂಟ್. ಕೆಲವರಿಗೆ ಒಳಗಡೆ ಬೆಂಡ್ ಆಗಿರೋ ನೀವ್ ಇರುತ್ತೆ, ಕೆಲವರಿಗೆ ಹೊರಗಡೆ ಬೆಂಡ್ ಆಗಿರೋ ನೀವ್ ಇರುತ್ತೆ, ಕೆಲವರಿಗೆ ಸ್ಟಿಫ್ ಜಾಯಿಂಟ್ ಇರುತ್ತೆ, ಕೆಲವರಿಗೆ ಮೂವ್ಮೆಂಟೇ ಇರಲ್ಲ ಕಾಲಲ್ಲಿ. ಸೊ ವಿ ಕ್ಯಾನ್ ಆಂಟಿಸಿಪೇಟ್. ಈಗ ನಾವು ಸರ್ಜರಿಗೆ ಹೋಗುವಾಗ ಪ್ರೀ ಆಪರೇಟಿವ್ಲಿ ವಿ ಹ್ಯಾವ್ ಪ್ಲಾನ್ಡ್, ವಿ ಹ್ಯಾವ್ ಡಿಸೈಡೆಡ್. CT ಸ್ಕ್ಯಾನ್ ಮಾಡ್ತೀವಿ ನಾವು, ಮಂಡಿದ್ದು CT ಸ್ಕ್ಯಾನ್ ಮಾಡಿಬಿಟ್ಟು ಆ ಸೈಜಿಂಗ್ ನೋಡ್ತೀವಿ. ಕಂಪ್ಯೂಟರ್ ವುಡ್ ಹ್ಯಾವ್ ಅಸಿಸ್ಟ್ ಎಕ್ಸಾಕ್ಟ್ಲಿ how much of a cartilage has to be scraped, what kind of implantation has to be put. So one is you are well prepared. Second, ನಮ್ಗೆ ಏನಾದರೂ ಈಗ ಸ್ವಲ್ಪ ಡೌಟ್ ಬಂತು ನಾವು ಸರ್ಜರಿ ಮಾಡುವಾಗ, ಸೊ ರೋಬೋಟ್ ಇಸ್ ದೇರ್ ಟು ಗೈಡ್ ಯು. ಸೊ ದೀಸ್ ಆರ್ ದ ಟೆಕ್ನಿಕಲ್ ಅಡ್ವಾಂಟೇಜಸ್ ಆಫ್ ರೋಬೋಟಿಕ್ ಸರ್ಜರಿ. ಮತ್ತೆ ಜಾಸ್ತಿ ಅಸಿಸ್ಟೆನ್ಸ್ ಬೇಡ ಇದಕ್ಕೆ. ಯೂಶಲಿ ನಾವು ಒಂದು 2-3 ಅಸಿಸ್ಟೆನ್ಸ್ ಬೇಕಾಗಿರುತ್ತೆ ಸರ್ಜರಿ ಮಾಡಿ, ಮಂಡಿ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡುವಾಗ ಕನ್ವೆನ್ಷನಲಿ. ಬಟ್ ವಿತ್ ಒನ್ ಅಸಿಸ್ಟೆಂಟ್ ಯು ಕ್ಯಾನ್ ಮೈಟ್ ಆಸ್ ವೆಲ್ ಡೂ ಯುವರ್ ರೋಬೋಟಿಕ್ ನೀ ಸರ್ಜರೀಸ್ ದಿಸ್ ಡೇಸ್. ಪೇಷಂಟ್ಸ್ದು ಒಂದು ಮೇಜರ್ ಪ್ರಶ್ನೆ ಇರುತ್ತೆ, ಒಂದು ರಿಯಕರೆನ್ಸ್ ಇರಬಾರ್ದು, ಎರಡನೇದು ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಈ ಥರ ಕೇಳ್ತಿರ್ತಾರೆ. ಸೈಡ್ ಎಫೆಕ್ಟ್ಸ್ ಯೂಶಲಿ ಒಳ್ಳೆ ಸೆಂಟರ್ಸಲ್ಲಿ ವಿತ್ ಪ್ರಿಸಿಷನ್ ಒಳ್ಳೆ ಇಂಪ್ಲಾಂಟ್ಸ್ ಹಾಕಿ ಒಳ್ಳೆ ಸರ್ಜರಿ ಮಾಡಿದರೆ ಸೈಡ್ ಎಫೆಕ್ಟ್ಸ್ ಆರ್ ವೆರಿ ವೆರಿ ಲೆಸ್. ಆ್ಯಂಡ್ ಇತ್ತೀಚೆಗೆ ನಾವು ಸರ್ಜರಿ ಮಾಡುವಾಗ ಎಲ್ಲ ಅಸೆಸ್ ಮಾಡ್ತೀವಿ, ಪೇಷಂಟ್ ರಿಸ್ಕ್ ಫ್ಯಾಕ್ಟರ್ ಅಸೆಸ್ ಮಾಡ್ತೀವಿ. ವಿಲ್ ಗೇಜ್ ವಾಟ್ ಎಕ್ಸಾಕ್ಟ್ಲಿ ಆರ್ ದ ಪ್ರಾಬ್ಲಮ್ಸ್ ಯು ಕ್ಯಾನ್ ಆಂಟಿಸಿಪೇಟ್. ಈಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬರುವ ಪೇಷಂಟ್ಸ್ಗಳೆಲ್ಲ ಎಲ್ಡರ್ಲಿ ಪೀಪಲ್, ನೋಬಡಿ ಕಮ್ಸ್ ಬಿಲೋ ಸರ್ಟನ್ ಏಜ್ ಗ್ರೂಪ್. ಅವರಿಗೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಅವರಿಗೆ BP ಪ್ರಾಬ್ಲಮ್ಸ್ ಇರುತ್ತೆ, ಶುಗರ್ ಪ್ರಾಬ್ಲಮ್ಸ್ ಇದೆ. ಇದನ್ನೆಲ್ಲ ಸ್ಟೆಬಿಲೈಸ್ ಮಾಡಿ ನಾವು ಸರ್ಜರಿ ಮಾಡೋದು. ದೀಸ್ ಆರ್ ಕಾಲ್ಡ್ ಎಲೆಕ್ಟಿವ್ ಸರ್ಜರೀಸ್. ಆ್ಯಂಡ್ ಈ ಎಲೆಕ್ಟಿವ್ ಸರ್ಜರೀಸ್ ಮಾಡುವಾಗ ನಾವು ವಿ ಮಿನಿಮೈಸ್ ದ ರಿಸ್ಕ್ ಬಟ್ ಬೈ ಡೂಯಿಂಗ್ ಎ ಗುಡ್ ಪ್ರೀ ಆಪರೇಟಿವ್ ಪ್ಲಾನಿಂಗ್. ಅದರಲ್ಲಿ ಈ ಪ್ರೀ ಆಪರೇಟಿವ್ ಪ್ಲಾನಿಂಗ್ ಅಲ್ಲಿ ರೋಬೋಟಿಕ್ ಸರ್ಜರೀಸ್ ಹ್ಯಾವ್ ಇಂಪ್ರೂವ್ಡ್ ಅವರ್ ಪ್ರೀ ಆಪರೇಟಿವ್ ಪ್ಲಾನಿಂಗ್ ಬಿಕಾಸ್ ವಿ ಹ್ಯಾವ್ ಅ ಗುಡ್ ಆಂಟಿಸಿಪೇಷನ್ ಆಫ್ ವಾಟ್ ಟು ಲುಕ್ ಫಾರ್ವರ್ಡ್ ಫಾರ್. ನಿಮ್ಮ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಯಾವ ರೀತಿ ವಿಶೇಷವಾಗಿ ಪೇಷಂಟ್ಸನ್ನ ಕನ್ಸಿಡರ್ ಮಾಡಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತೀರಿ? ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಈ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ, ಆ ರೋಬೋಟಿಕ್ ವಿಚಾರದ ಬಗ್ಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ. ಆ ಕೌನ್ಸಿಲಿಂಗ್ ಪಾರ್ಟ್ ಹೇಗಿರುತ್ತೆ ಅಂತ ನೋಡಿ. ನವ್ ಇಟ್ ಈಸ್ ಐ ವರ್ಕ್ ಔಟ್ ಆಫ್ ಮಣಿಪಾಲ್ ಹಾಸ್ಪಿಟಲ್, ಮಿಲ್ಲರ್ಸ್ ರೋಡ್. ಈಗ ಅವೇರ್ನೆಸ್ ಆಫ್ ಪೀಪಲ್ ರಿಗಾರ್ಡಿಂಗ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಆರ್ ಆರ್ಥರೈಟಿಸ್ ಆರ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಈಸ್ ಟ್ರಿಮೆಂಡಸ್. ನಮಗೆ ಪೇಷಂಟ್ಸ್ ಬಂದು ಕೇಳ್ತಾರೆ, ಡಾಕ್ಟ್ರೆ ಏನು ನೀವು ರೋಬೋಟಿಕ್ ಮಾಡ್ತೀರಾ ಇಲ್ವಾ ಅಂತ. ಅದೇ ಮುಂಚೆ ಏನು ನಾವು ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್, ಮುಂಚೆ ಈ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಕಾನ್ಸೆಪ್ಟೇ ಇರಲಿಲ್ಲ. ಇತ್ತೀಚೆಗೆ ವಿ ಡೂ ಅ ಲಾಟ್ ಆಫ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್. ಈಗ ನಾವು ಮಂಡಿಯಲ್ಲಿ 3 ಚೇಂಬರ್ಗಳಿರುತ್ತವೆ. ಆ 3 ಚೇಂಬರ್ಗಳಲ್ಲಿ ಇನ್ ಯಂಗರ್ ಇಂಡಿವಿಜುವಲ್ಸ್ ಒಂದು ಚೇಂಬರ್ ಕೆಟ್ಟೋಗಿ ಹೋದಾಗ, when one chamber is affected, we don't need to do a total knee replacement. Correct. We can do a partial knee replacement. ಒಂದು ಚಿಕ್ಕದೊಂದು ಪೋರ್ಷನ್ ಇದನ್ನ ಮೈಕ್ರೋಪ್ಲಾಸ್ಟಿ ಅಂತ ಹೇಳ್ತೇವೆ ನಾವು. ಫುಲ್ ನೀ ರಿಪ್ಲೇಸ್ಮೆಂಟ್ ಮಾಡಬೇಕಂತ ಇಲ್ಲ, ಒಂದು ಚೇಂಬರ್ ಅನ್ನು ಚೇಂಜ್ ಮಾಡಿದ್ರೆ ಆಯ್ತು. ಇಟ್ ಈಸ್ ಅ ಮಚ್ ಕ್ವಿಕ್ಕರ್ ಸರ್ಜರಿ. ರಿಕವರಿ ಇಸ್ ಮಚ್ faster. Pain management is much better, and patients are in the hospital only for 2 days. It is a fantastic surgery. So ಅದರದ್ದು ಅವೇರ್ನೆಸ್ ಜಾಸ್ತಿ ಆಗಿದೆ ಈಗ ಪೇಷಂಟ್ಸಿಗೆ. ನಾವು ಕನ್ಸಲ್ಟಿಂಗ್ ಮಾಡುವಾಗ ನಾವು ಪೇಷಂಟ್ಸಿಗೆ ಹೇಳ್ತೀವಿ, ಇದು ಬೆನಿಫಿಟ್ಸ್ ನಿಮ್ಮದು, ದೀಸ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ದಿಸ್ ಇಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಸರ್ಜರಿ ಅಂತ. ಪೇಷಂಟ್ಸ್ ಆರ್ ಕ್ವೈಟ್ ನಾಲೆಜಬಲ್ ದೀಸ್ ಡೇಸ್, ದೇ ನೋ ವಾಟ್. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅವರು, ಸಕ್ಸಸ್ ರೇಟ್ ಹೆಂಗಿದೆ ಅಂತ ಹೇಳಿ ಪೇಷಂಟ್ಸ್ ಯೂಶಲಿ. ಈಗ ನಾವು ಆರ್ಥೋಪೆಡಿಕ್ ಸರ್ಜರೀಸ್ ಅಲ್ಲಿ ನೋಡುವಾಗ, ಗ್ಲೋಬಲಿ ಡೇಟಾ ತೆಗೆದು ನೋಡುವಾಗ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಸರ್ಜರೀಸ್. ಈಗ ಸಮ್ ಪೀಪಲ್ ಟೆಲ್, ಓಕೆ ಡಾಕ್ಟರ್ ನಂದು ನೇಬರ್ಗೆ ಸರ್ಜರಿ ಆಯಿತು ಬಟ್ ಅವರು ಅಷ್ಟೊಂದು ಚೆನ್ನಾಗಿಲ್ಲ ಅದಿದ್ದೆಲ್ಲ. ಸೊ ದೇರ್ ಲಾಟ್ ಆಫ್ ಪ್ಯಾರಾಮೀಟರ್ಸ್ ಟು ದ್ಯಾಟ್. ಈಗ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಕೆಲವರು ತುಂಬಾ ಒಬಿಸ್ ಇರ್ತಾರೆ, ಕೆಲವರಿಗೆ ಮಸಲ್ ಸ್ಟ್ರೆಂತ್ ಇರಲ್ಲ, ನರ್ವ್ ಪ್ರಾಬ್ಲಮ್ಸ್ಗಳಿರುತ್ತೆ. ಈ ಡಯಾಬಿಟಿಕ್ ನ್ಯೂರೋಪತಿ ಇಸ್ ವೆರಿ ವೆರಿ ಕಾಮನ್. ಈಗ ಮಂಡಿ ನೋವು ಜೊತೆಗೆ ಅವ್ರಿಗೆ ಸ್ಪೈನಲ್ ಪ್ರಾಬ್ಲಮ್ಸ್ ಇರುತ್ತೆ, ಈ ಡಯಾಬಿಟಿಕ್ ನ್ಯೂರೋಪತಿ ಇರುತ್ತೆ. ಹೌದೌದು. ಸೊ
ಅದು ಕೂಡ ಇಫೆಕ್ಟ್ ಆಗುತ್ತೆ. ಸೊ ಇಟ್ಸ್ ನಾಟ್ ದಟ್. ಈಗ ರೋಬೋಟಿಕ್ ಸರ್ಜರಿ ಆದ್ಮೇಲೆ ಕೆಲವೊಂದು ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀರಿ, ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗ್ಬೋದು. ಎಸ್ ವೆರಿ ವೆರಿ ಟ್ರೂ. ಈಗ ಸರ್ಜರಿ ಆದ ಕೂಡಲೇ ಆಯ್ತು ಅಂತ ಇಲ್ಲ. ಸರ್ಜರಿ ಆದ ಕೂಡಲೇ ಒಂದು ನಾವು ಮನೆಗೆ ಕಳಿಸಾದ್ಮೇಲೆ ನಾವು ಎಕ್ಸಸೈಸ್ ಏನು ಹೇಳ್ತೀವಿ, ಫಿಸಿಯೋಥೆರಪಿ ಏನು ಹೇಳ್ತೀವಿ, ದ್ಯಾಟ್ ಇಸ್ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಏನು ಮೆಡಿಸಿನ್ಸ್ ಹೇಳ್ಕೊಡ್ತೀವಿ ನಾವು ಅದನ್ನು ತಗೊಳ್ಳೋದು, ರೆಗ್ಯುಲರ್ ಫಾಲೋಅಪ್ಗೆ ಬರೋದು, and doing your rehab or doing your exercises routinely, religiously is very very important. And if all the things are followed by the book, success 100%. ಸೇಫ್ಟಿ ಮೆಷರ್ಸ್ ನಿಮ್ಮಲ್ಲಿ ಹೇಗೆ ತಗೋತೀರಿ? ನಮ್ಮ ಹಾಸ್ಪಿಟಲ್ ಅಲ್ಲಿ ಇಟ್ಸ್ a well equipped hospital, as is a tertiary care center. Manipal hospital, Millers Road, ಒಳ್ಳೆ equipped hospital. Now it has got all specialties. Namdu cardiac facilities, nephro facilities, neuro facilities, and our operating room. Now laminar OTs anta heltimi. It's a well equipped setup. So we have a well equipped ICU setup as well. So it's a fantastic place where you find everything under one roof. Doctors are good. We have all facilities which can take care of patients. So safety measures of patients are quite well. And it's NIBH accredited. Andre now OTL ಏನು rules follow ಮಾಡಬೇಕು ನಾವು. We go by the guidelines. So I don't think that's something. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೀಯಲ್ಲಿ ಉಂಟಾಗುವಂತಹ ಸಮಸ್ಯೆಗಳೇನು, ಕಾಲುಗಳು ಅಥವಾ ನೋವುಗಳಿಗೆ ಯಾವ ರೀತಿ ಪರಿಹಾರ ಇದೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮಗಳಲ್ಲಿ ಕೀಲುಗಳಲ್ಲಿ ಉಂಟಾಗುವಂತಹ ನೋವು, ಅದಕ್ಕೆ ಪರಿಹಾರ ಹೇಗೆ ಅನ್ನೋದನ್ನು ತಿಳಿಸ್ಕೊಂಡಿದ್ದೀರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೀಲುಗಳಲ್ಲಿ ಉಂಟಾಗುವಂತಹ ನೋವು, ನೋವಿನ ಲಕ್ಷಣಗಳು, ನೋವಿಗೆ ಸೂಕ್ತ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ನೀವು ಇದೇ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಮಿಲ್ಲರ್ಸ್ ರೋಡ್ ಮಣಿಪಾಲದಲ್ಲಿರುವಂತಹ ಮಣಿಪಾಲ್ ಹಾಸ್ಪಿಟಲ್ಗೆ ಭೇಟಿ ಕೊಡಿ, ಸೂಕ್ತ ತಜ್ಞರನ್ನ ಭೇಟಿಯಾಗಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.